ಮಟನ್ ಕೈಮಾ. ಓಕೆ, ಇಲ್ಲೇನೋ ಚಟ್ನಿ ಕೊಡ್ತಾರೆ, ಇಲ್ಲಿ ಚಟ್ನಿ ಫೇಮಸ್ ಅಂತ. ಅಷ್ಟೇ ಸರ್. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ರಾಮನಗರದ ಹತ್ರ ರಾಜೇಶ್ ಬಿರಿಯಾನಿ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ನಾನ್ ವೆಜ್ ಊಟ ಅಂತೂ ಸಿಕ್ಕಾಬಡೆ ಚೆನ್ನಾಗಿರುತ್ತಂತೆ. ಲೋಕಲಲ್ಲಿ ಜನ ಮಾತ್ರ ಸಿಕ್ಕಾಬಡೆ ಇಷ್ಟಪಡ್ತಾರೆ. ಸೊ ಬಿರಿಯಾನಿ ಜೊತೆಗೆ ನಾನ್ ವೆಜ್ ಊಟ ಸಿಗುತ್ತೆ ಇಲ್ಲಿ. ಊಟದ್ದು ತಲೆ ಮಾಂಸ ಊಟ, ಬೋಟಿ ಊಟ, ಮಟನ್ ಊಟ, ಚಿಕನ್ ಊಟ, ಈ ಥರ ವೆರೈಟಿ ಊಟಗಳು ಸಿಗುತ್ತೆ. ಸೊ ನಾವು ಬಂದಿರೋದು ಮಧ್ಯಾಹ್ನದ ಒಂದು ಊಟಕ್ಕೋಸ್ಕರ. ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳಿಸ್ತೀನಿ. ಹಾಗೆ ಒಳ್ಳೆ ನಾನ್ ವೆಜ್ ಊಟನ ನಾಟಿ ಸ್ಟೈಲ್ ಮಸಾಲ ಹಾಕಿ ಮಾಡುವಂಥ ನಾನ್ ವೆಜ್ ಊಟನ ತಿನ್ಕೊಂಡು ನಿಮಗೂ ಕೂಡ ಹೇಗಿದೆ ರುಚಿ ಅಂತ ಹೇಳ್ತೀನಿ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು, ಬರ್ಬೋದು. ಗೂಗಲ್ ಲೊಕೇಶನಲ್ಲಿ ಹೋಗ್ಬೋದು, ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ರಾಜೇಶ್ ಬಿರಿಯಾನಿ ರಾಮನಗರ ಅಂತ ಹೊಡೆದ್ರೆ ನೀವು ಅಲ್ಲಿಂದ ಲೊಕೇಶನ್ ಹಾಕೊಂಡು ಬರ್ಬೋದು ಡೈರೆಕ್ಟಾಗಿ. ಸೊ ಬನ್ನಿ, ಹೊಟ್ಟೆ ಹಸಿತಿದೆ, ಮಧ್ಯಾಹ್ನದ ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ, ತಿನ್ಕೊಂಡ್ಬಿಡೋಣ. ಏನು ನಾಟಿ ಕೋಳಿನಾ? ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀರಾ? ಬೋಟಿ ಕುರ್ಮಾ ಮಸಾಲೆ. ಓಕೆ ಓಕೆ. ತಲೆ ಮಾಂಸ. ಓಕೆ. ಮಟನ್, ನಾಟಿ ಮಟನಾ? ಹಾಂ, ನಾಟಿ. ಓಕೆ. ಚಿಕನ್ ಕುರ್ಮಾ. ಓಕೆ. ಮಟನ್ ಕೈಮಾ. ಓಕೆ, ಸರಿ. ಚೆನ್ನಾಗಿರುತ್ತೆ. ನಂದಿನಿ ತುಪ್ಪ ಬಿಟ್ರೆ ಯಾವುದು ಯೂಸೇ ಮಾಡಲ್ಲ. ಪೌಡ್ರ್ ಐಟಮೇ ಇಲ್ಲ. ಹೋಟ್ಲು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಆಯಿತು, ಒಂದು 25 ವರ್ಷ ಆಯಿತು. ಏನೇನು ಸಿಗುತ್ತೆ ಸರ್ ಇಲ್ಲಿ? ನಮ್ಮಲ್ಲಿ ಭಾನುವಾರ, ಶುಕ್ರವಾರ, ಮಂಗಳವಾರ ಬೆಳಿಗ್ಗೆನೇ ಮಾರ್ನಿಂಗು ಮಟನ್ ಬಿರಿಯಾನಿ, ಕಾಲ್ ಸೂಪು, ಆಮೇಲೆ ಚಿಕನ್ ಚಾಪ್ಸು, ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬ್. ಓಕೆ. ಭಾನುವಾರ ವಿಶೇಷವಾಗಿ ಅವು 3 ಬೆಳಿಗ್ಗೆನೇ ಇರ್ತವೆ. ಬುಧವಾರ ನಾಟಿ ಕೋಳಿ, ಕಾಲ್ ಸೂಪು. ಮಧ್ಯೆ ಏನಾದ್ರು ನಾಟಿ ಕೋಳಿ ಏನಾರು ಕಡಿಮೆ ಬಂದಿತ್ತು ಅಂದರೆ ಅವತ್ತು ಮಧ್ಯೆ ಒಂದು ರೌಂಡು ಮಟನ್ ಬಿರಿಯಾನಿ ಮಾಡ್ಕೊತೀವಿ. ಗುರುವಾರ, ಶನಿವಾರ ಬೆಳಿಗ್ಗೆ ಮಾರ್ನಿಂಗೆ ಚಿಕನ್ ಬಿರಿಯಾನಿ ಇರ್ತದೆ, ಅದೆರಡು ದಿವಸ. ಆಮೇಲೆ 9:30, 10 ಗಂಟೆ ಮೇಲೆ ಮಟನ್ ಬಿರಿಯಾನಿ 3 ಗಂಟೆ ತನಕ. ಅವತ್ತೂ ಮುದ್ದೆ, ಮಧ್ಯಾಹ್ನ ಮುದ್ದೆ, ಬೋಟಿ, ತಲೆ ಮಾಂಸ, ಕೈಮಾ. ಇದು ಮಾಮೂಲಿ ದಿನನಿತ್ಯ ಇರ್ತದೆ, ಎಲ್ಲ ದಿವಸನೂ ಇರ್ತದೆ. ಆಮೇಲೆ 3 ಗಂಟೆ ತನಕ ಮಟನ್ ಬಿರಿಯಾನಿ. 3 ಗಂಟೆ ಮೇಲೆ ಪ್ರತಿದಿನ ಈ ಸಂಜೆ 10:30 ತನಕ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಫಿಶ್ಶು ತವಾ ಫ್ರೈ. ಫಿಶ್ ಸಿಗುತ್ತೆ? ಹಾಂ, ಫಿಶ್ ತವಾ ಫ್ರೈ. ಓಕೆ. ಅಂದರೆ ನಿಮ್ಗೆ ಒಂದೊಂದು ದಿನ ಒಂದೊಂದು ವೆರೈಟಿ ಇರುತ್ತೆ ಇಲ್ಲಿ? ಒಂದೊಂದು ವೆರೈಟಿ ಅಂದರೆ ಮಟನ್ ಬಿರಿಯಾನಿ ದಿನ ಬುಧವಾರ ಒಂದು ದಿವಸ ನಮ್ಮಲ್ಲಿ ವಿಶೇಷ ನಾಟಿ ಕೋಳಿ. ಓಕೆ. ಹಾಂ, 3 ಗಂಟೆ ತನಕ. ಓಕೆ. ಅದೇನು ಕೋಳಿ ಕಡಿಮೆ ಬಂತು ಅಂದರೆ ಮಧ್ಯ ಒಂದು ರೌಂಡು ಮಟನ್ ಬಿರಿಯಾನಿ ಮಾಡ್ಕೊತೀವಿ. ಮತ್ತು ದಿನನಿತ್ಯ ಇದು ಇರ್ತದೆ, ಮುದ್ದೆ, ಮಟನ್ನು, ಬೋಟಿ, ತಲೆ ಮಾಂಸ, ಕೈಮಾ ಎಲ್ಲ ದಿವಸನೂ ಇರ್ತದೆ. ಭಾನುವಾರ ಬಿಟ್ಟರೆ ಭಾನುವಾರ ಒಂದು ದಿವಸ ಜಾಸ್ತಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇದು ಫ್ರೈ ಐಟಮ್ಗಳು ಇದೆ. ಮುದ್ದೆ ಅವತ್ತಿನ ಟೇಷನ್ ಜಾಸ್ತಿ ಕೇಳಲ್ವಲ್ಲ ಅಂದ್ಬಿಟ್ಟು ಬಿರಿಯಾನಿ ಒಂದೇ ಜಾಸ್ತಿ ಮೂವ್ಮೆಂಟ್. ಯಾವ್ದು ಇಲ್ಲಿ ಜನ ಇದು ಬೇಕೇ ಬೇಕು ಅಂತ ಹುಡ್ಕೊಂಡು? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಕಾಲ್ಸು. ಇಲ್ಲೇ ಮಧ್ಯಾಹ್ನ ಟೈಮು ಅಪ್ಸೇಲ್ಸ್ ಎಲ್ಲ ಜಾಸ್ತಿ. ಈ ಒಂದು 70% ಬಿರಿಯಾನಿ ಕೇಳಿದ್ರೆ ಇನ್ನು 30-35% ಮುದ್ದೆ ಕೇಳಿದ್ರೆ. ಮುದ್ದೆ ಊಟ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್ ಬಿರಿಯಾನಿ ಎಲ್ಲ? ಸರ್ ಬಿರಿಯಾನಿ, ಮಟನ್ ಬಿರಿಯಾನಿ 200, ನಾಟಿ ಕೋಳಿ 200, ಚಿಕನ್ ಬಿರಿಯಾನಿ 110. ಬೇರೆ ತಲೆ ಮಾಂಸ, ಬೋಟಿ ಇವೆಲ್ಲ? ಅದೆಲ್ಲ ತಲೆ ಮಾಂಸ ಊಟ ಟೈಪ್ ಕೊಡ್ತೀವಿ. ಅದು ಹೆಂಗೆ? ತಲೆ ಮಾಂಸ ಊಟ, ಮುದ್ದೆ, ಫ್ರೈಸು, ಮೊಟ್ಟೆ, ಇದು ತಲೆ ಮಾಂಸ 190 ರೂಪಾಯಿ. ಓಕೆ. ಬೋಟಿನೂ ಅಷ್ಟೇ 190 ರೂಪಾಯಿ. ಚಿಕನ್ ಊಟನೂ 190, ಕೈಮಾ 190, ಮಟನ್ ಊಟ 250.
ರೂಪಾಯಿ. 1 ಪ್ಲೇಟ್ ಮಟನ್ನು, ಮುದ್ದೆ, ಹಾಫ್ ರೈಸು, ಮೊಟ್ಟೆ, ಹಾಫ್ ಲೀಟ್ರ್ ನೀರು ಕೊಡ್ತೀವಿ. ಓಕೆ. ಟೈಮಿಂಗ್ಸ್ ಎಲ್ಲ ಹೆಂಗೆ ಇದು? ಟೈಮಿಂಗ್ಸು ಬೆಳಿಗ್ಗೆ ಮಾರ್ನಿಂಗ್ 8ರಿಂದ ಬಿರಿಯಾನಿ, ಕಾಲ್ ಸೊಪ್ಪು ಇದೆಲ್ಲ ಸ್ಟಾರ್ಟು. ಮಧ್ಯಾಹ್ನ 12 ಗಂಟೆಗೆ ಮುದ್ದೆ ಊಟ. 12 ಗಂಟೆ ಮೇಲೆ 3 ಗಂಟೆ ತನಕ, ಅದು 2:30 3 ಗಂಟೆ. ಸೋಮವಾರ ರಜಾ? ಸೋಮವಾರ ಒಂದಿನ ರಜಾ. ಅಡ್ರೆಸ್ ಏನಿದೆ ಆ್ಯಕ್ಚುಲಿ? ಇದು MG ರೋಡು, ಗುರುಭವನ್ ಪಕ್ಕ. ಯಾವುದೋ ಥಿಯೇಟ್ರ್ ಇರಬೇಕಿಲ್ಲ ಇಲ್ಲಿ? ಪಕ್ಕ ಶ್ರೀರಾಮ ಟಾಕೀಸು ಐತೆ. ಗುರುಭವನ ಪಕ್ಕ ಶ್ರೀರಾಮ ಟಾಕೀಸು. ಓಕೆ. ಬಜೆಟ್ ನಮ್ಮ ರಾಜೇಶ್ ಬಿರಿಯಾನಿ MG ರೋಡು. ಸರ್, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕಸ್ಟಮರ್ ಕೊಡೋದು. ನನಗೇನಾರು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅವತ್ತು ಲಾಸ್ ಆದರೂ ಪರವಾಗಿಲ್ಲ, ಕಸ್ಟಮರ್ ಕೊಡಲ್ಲ. ಅಲ್ಲ, ಆಗೋದಿಲ್ಲ. 99% 1% ಆಗಲ್ಲ. ಯಾಕೆ ನಾನೇ ರೆಡಿ ಮಾಡೋದು, ನಾವೇ ಮಟನ್ ಕಟ್ ಮಾಡಿಸೋದು ಎಲ್ಲ ನಾವೇ ರೆಡಿ ಮಾಡಿದಾಗ ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಕಲ್ಲರು ಇದು ಹಾಕ್ತಾರೆ ಅಂತಾರೆ. ನಮ್ಮಲ್ಲಿ ಎಲ್ಲಿ ನೋಡಿ ಎಲ್ಲ ಪುಡಿ ಎಲ್ಲ ಯಾವ ಥರ ಮಾಡಿಸ್ತೀವಿ ಅಂದರೆ ಸೇಮ್ ಮನೇಲಿ ಯಾವ ಟೈಪ್ ಪುಡಿ ಮಾಡಿಸ್ತೀವಿ ನೋಡಿ. ಯಾವುದೇ ಇದು ಐಟಮ್ ಪೌಡ್ರ್ ಇಲ್ಲಿ ನಾವು ಕಬಾಬು ಇದೇ ಪುಡಿ ಹಾಕ್ತೀವಿ. ಅದಕ್ಕೆ ನಮ್ಮಲ್ಲಿ ಕಬಾಬು ಬೇರೆ ಕಡೆ ಕಲರ್ ಹಾಕೋದು ಆ ಥರ ಕಾಣಲ್ಲ. ನಾವು ಓನಾಗಿ ಮಾಡಿಸೋದ್ರಿಂದ ಕಬಾಬು ಅದೇ ಥರ ಕಾಣುತ್ತೆ, ಕೆಂಪು ಕಲರ್ ಇರುತ್ತೆ. ಇಲ್ಲೇ ನೋಡಿ, ಇದು ನಾವು ಎಲ್ಲ ಐಟಮು ನಾವೇ ರೆಡಿ ಮಾಡಿಸ್ಕೊಳ್ಳೋದು. ಧನಿಯಾ ಪುಡಿ, ಇದು ಬ್ಯಾಡ್ಗೆ. ಆಮೇಲೆ ಈ ಬ್ಯಾಡ್ಗೆ ಜಾಸ್ತಿ ಖಾರ ಇರಲ್ಲ, ಅದಕ್ಕೆ ಇದು ಬೇರೆ ಗುಂಟೂರು ಮೆಣಸು. ಹಾಂ, ಖಾರ. ನಾವು 4-5 ವರ್ಷದಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ರಾಮನಗರ ಡಿಸ್ಟ್ರಿಕ್ಟಲ್ಲೇ ಬೆಸ್ಟ್ ಅಂತ ಹೇಳ್ಬೋದು. 4-5 ತಾಲೂಕಲ್ಲಿ ಕನ್ಸಿಡರ್ ಇಡೀ ರಾಮನಗರ ತಾಲೂಕು ಡಿಸ್ಟ್ರಿಕ್ಕಲ್ಲಿ ರಾಜೇಶ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಗೊತ್ತಿರೋದನ್ನೇ. ನಾವು 4 ವರ್ಷದಿಂದ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ, ಟೇಸ್ಟಲ್ಲಿ ಚೇಂಜ್ ಇಲ್ಲ, ಪರ್ಫೆಕ್ಟಾಗಿದೆ. ಎಲ್ಲರೂ ಒಂದು ಸಲ ವಿಸಿಟ್ ಮಾಡಲೇಬೇಕು. ಬಿರಿಯಾನಿ ಪರ್ಟಿಕ್ಯುಲರ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಸ್ಟ್ ಟ್ರೈ. ಯಾರೇ ಒಬ್ಬರು ಟ್ರೈ ಮಾಡಲೇಬೇಕು. ನೀರಿಗೆ ಹಾಕಿ ಎಲ್ಲ ಇದಾಗ್ಬಿಟ್ಟು ನೀರಿಗೆ ಹಾಕಿ ಮಟನ್ ಬಿರಿಯಾನಿ ಅಂತೂ ಸೂಪರು. ಬುಧವಾರ ಹೊತ್ತು ಒಳ್ಳೆ ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ. ಇದಕ್ಕಿಂತ ಸೂಪರ್ ಇನ್ನೊಂದಿಲ್ಲ. ಸರ್, ಈ ಚಟ್ನಿ ಸ್ಪೆಷಲ್ಲು. ಈ ಚಟ್ನಿಗೆ ಫ್ಯಾನ್ ಬೇಸೇ ಬೇರೆ ಇದೆ. ಬಿರಿಯಾನಿಗೆ ಚಟ್ನಿ ಹೌದು ಸತ್ಯ. ಮೂಮೆಂಟಲ್ಲಿ ಲೇಟ್ ಚೆನ್ನಾಗಿ ಮಾಡ್ತಾರಪ್ಪ. ರಾಜೇಶ್ ಬಿರಿಯಾನಿ ಫೇಮಸ್ಸು. ನಾವು ಯಾವಾಗ ಇಲ್ಲೇ ಬರೋದು. ಕ್ಲೀನೆಸ್ ಇದೆ, ಕ್ಲೀನಾಗಿ ಮಾಡ್ತಾರೆ, ಎಲ್ಲ ಓಪನ್ ಆಗಿರ್ತದೆ, ಏನು ಗಲೀಜಿಲ್ಲ, ತಿಂಡಿ ಟೇಸ್ಟ್ ಆಗಿರ್ತದೆ, ನಾಟಿ ಸ್ಟೈಲ್ ಆಗಿರ್ತದೆ. ಅದಕ್ಕೋಸ್ಕರ ಬರ್ತೀವಿ.
ಚೆನ್ನಾಗಿದೆ ಗುರು. ಇಲ್ಲೇನಂದರೆ ನಾರ್ಮಲಾಗಿ ನೀವು ಎಲ್ಲೋದ್ರೂ ಬಿರಿಯಾನಿ ಜೊತೆಗೆ ಶೇರ್ವಾ ಕೊಡ್ತಾರೆ, ಆಮೇಲೆ ಈ ರೈತ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ಚಟ್ನಿ ಕೊಡ್ತಾರೆ. ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು. ಬಿರಿಯಾನಿನೂ ಅಷ್ಟೇ ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿದೆ. ಸೊ ಲೋಕಲಿ ಫೇಮಸ್ ಆಗಿರುವಂಥ ರಾಜೇಶ್ ಬಿರಿಯಾನಿನಲ್ಲಿ ಬಿರಿಯಾನಿನೇ ಒಂಥರ ಅದ್ಭುತವಾಗಿದೆ, ಚೆನ್ನಾಗಿದೆ. ಇವತ್ತು ವೆಡ್ನೆಸ್ಡೇ ಬುಧವಾರ ಬಂದಿರೋದಕ್ಕೆ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ನಾರ್ಮಲಾಗಿ ಒಂದೇ ದಿನ ಸಿಗೋದು ನಾಟಿ ಕೋಳಿ ಚಿಕನ್ ಬಿರಿಯಾನಿ, ಅದು ಬುಧವಾರ ಮಾತ್ರ. ಬೇರೆ ದಿನ ಬಂದರೆ ಮಟನ್ ಬಿರಿಯಾನಿ ಸಿಗುತ್ತೆ, ನಾರ್ಮಲ್ ಚಿಕನ್ ಬಿರಿಯಾನಿ ಸಿಗುತ್ತೆ. ವೆಡ್ನೆಸ್ಡೇ ಬಂದರೆ ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಚಿಕನ್ ಬಿರಿಯಾನಿ. ನಾರ್ಮಲಾಗಿ ಜನ ಸಿಕ್ಕಾಬಿಟ್ಟೆ ರಶ್ ಇದ್ದಾರೆ. ನಾರ್ಮಲ್ ಬಿರಿಯಾನಿ ಥರ ಇಲ್ಲ ಇದು, ನೋಡೋದಕ್ಕೂ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಅದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ತುಪ್ಪ ಗಿಪ್ಪ ಎಲ್ಲ ಹಾಕಿ ಬೇಜಾನ್ ಮಾಡಿದ್ದಾರೆ. ಸೊ ಟೆಂಪ್ಟಿಂಗ್ ಆಗಿದೆ. ಮೈಲ್ಡ್ ಅಂತೂ ಇಲ್ಲ, ಸ್ಪೈಸಿ ಇದೆ ಗುರು. ಫಸ್ಟ್ ಬೈಟಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ನುಂಗಿದ ಮೇಲೆ ನಿಮಗೆ ಒಂದು ಖಾರ ಆಮೇಲೆ ಒಂದು ಫ್ಲೇವರ್ ಮಾತ್ರ ನಾಟಿ ಕೋಳಿ ಇದು ಸಕ್ಕತ್ತಾಗಿ ಸಿಗ್ತಿದೆ. ಬಿಸಿ ಇದ್ದಾಗೆ ತಿನ್ಕೋಬೇಕು ಬಿರಿಯಾನಿನ, ಇಲ್ಲಾಂದರೆ ಮಜಾ ಇರಲ್ಲ. ಆಮೇಲೆ ನಾಟಿ ಕೋಳಿದು ಮಾಂಸ ನೋಡಿ ಹೇಗಿದೆ ಅಂತ, ಸ್ವಲ್ಪ ಗಟ್ಟಿ ಇರುತ್ತೆ ನಾಟಿ ಕೋಳಿ ಮಾಂಸ ನೋಡಿ. ದಪ್ಪ ಪೀಸು 4-5 ಪೀಸ್ ಹಾಕಿರ್ತಾರೆ ಒಟ್ಟಿನಲ್ಲಿ. ಓ ಬೆಂದಿದೆ ಒಟ್ಟಿನಲ್ಲಿ ಚೆನ್ನಾಗಿ. ಹೆಂಗಿದೆ ನೋಡಿ, ಬೆಂದಿ ಚೆನ್ನಾಗಿ ಎಲ್ಲ ಫುಲ್ ಅದ್ರದ್ದು ರಸ ಎಲ್ಲ ಇಳ್ಕೊಂಡಿರುತ್ತೆ ಬಿರಿಯಾನಿಗೆ. ಮಾಂಸ ಟೇಸ್ಟಿ ಆಗಿದೆ. ಅದು ವಿತ್ ಸ್ಕಿನ್ ಹಾಕಿರ್ತಾರಲ್ವ, ಸ್ಕಿನ್ ಜೊತೆ ನಾಟಿ ಕೋಳಿ ತಿನ್ಬೇಕಂದ್ರೆ ಸ್ವಲ್ಪ ಖುಷಿ ಚೆನ್ನಾಗಿರುತ್ತೆ. ವಿತೌಟ್ ಸ್ಕಿನ್ನು ಆ್ಯಕ್ಚುಲಿ ಮಜಾ ಇರಲ್ಲ ನಾಟಿ ಕೋಳಿ ಎಲ್ಲ. ಒರಿಜಿನಲ್ ನಾಟಿ ಕೋಳಿನೇ ಅನಿಸುತ್ತೆ ಗುರು ಇದು ಮಾಂಸ ತಿನ್ಬೇಕಾದ್ರೇ. ಬಿರಿಯಾನಿನೂ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೋಡೋದಕ್ಕೆ ನಿಮಗೆ ಸ್ಟ್ರಾಂಗ್ ಅಂತ ಅನ್ಸೋದಿಲ್ಲ, ಒಂಥರ ಪಲಾವ್ ಸ್ಟೈಲಲ್ಲಿ ಅಂತ ಅನಿಸುತ್ತೆ. ಬಟ್ ತಿನ್ನಬೇಕಾದ್ರೆ ಮಜಾ ಇದೆ. ಒಳ್ಳೆ ಮಸಾಲ ಹಾಕಿದ್ದಾರೆ ಒಟ್ಟಿನಲ್ಲಿ, ಸಕ್ಕತ್ತಾಗಿದೆ. ಸೊ ನಾರ್ಮಲಾಗಿ ನೀವು ಎಲ್ಲೋದ್ರೂ ಚಟ್ನಿ ಕೊಡಲ್ಲ ಬಿರಿಯಾನಿಗೆ. ಇಲ್ಲೇನೋ ಚಟ್ನಿ ಕೊಡ್ತಾರೆ, ಇಲ್ಲಿ ಚಟ್ನಿ ಫೇಮಸ್ ಅಂತ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಚಟ್ನಿ ಜೊತೆ ಬಿರಿಯಾನಿ ತಿಂತಾ ಇರೋದು. ನೀವು ಯಾರಾದರೂ ತಿಂದಿರ್ತೀರಲ್ಲ ಗೊತ್ತಿಲ್ಲ, ನಂದು ಫಸ್ಟ್ ಟೈಮ್. ಚಟ್ನಿ ಜೊತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಫುಲ್ ಫೇಮಸ್ ಅಂತೇಳಿ ಚಟ್ನಿಗೋಸ್ಕರ ಬರ್ತಾರಂತೆ ಜನ. ನಾರ್ಮಲು ಹಸಿಮೆಣಸಿನಕಾಯಿ ಉರ್ಗಡ್ಲೆ ಚಟ್ನಿ, ಬಟ್ ಇದು ಮಟನ್ ಫ್ಲೇವರು, ಚಿಕನ್ ಫ್ಲೇವರ್ ಅಂದರೆ ಏನಿದೆ ಬಿರಿಯಾನಿ ಫ್ಲೇವರು ಅದು ಹೋಗ್ಬಿಡುತ್ತೆ. ನಿಮಗೆ ಚಟ್ನಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ನಾರ್ಮಲಾಗಿ, ಆಮೇಲೆ ಸ್ಪೈಸಿ ಜಾಸ್ತಿ ಆಗುತ್ತೆ. ನಾರ್ಮಲಿ ನಿಮಗೆ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಇದೆ, ಅದ್ರ ಜೊತೆಗೆ ಚಟ್ನಿ ಸ್ಪೈಸಿ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ. ಬಿರಿಯಾನಿ ಫ್ಲೇವರ್ ಹೋಗ್ಬಿಡುತ್ತೆ ಒಟ್ಟಿನಲ್ಲಿ, ಕಮ್ಮಿ ಆಗಿಬಿಡುತ್ತೆ, ಚಟ್ನಿ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಸೊ ನನ್ನ ಪ್ರಕಾರ ನನಗಂತೂ ಈ ಫ್ಲೇವರು ಬರೀ ಬಿರಿಯಾನಿ ತಿನ್ನೋದಕ್ಕೇ ಸಕ್ಕತ್ತಾಗಿತ್ತು ಗುರು. ಚೆನ್ನಾಗಿದೆ, ಮಜವಾಗಿದೆ. 200 ರುಪೀಸು ನಾಟಿ ಕೋಳಿ ಬಿರಿಯಾನಿ. ಬಿರಿಯಾನಿ ಫೇಮಸ್ಸು, ಜೊತೆಗೆ ಊಟಗಳು ಫೇಮಸ್ಸು. ತಲೆ ಮಾಂಸದ ಊಟ, ಬೋಟಿ ಊಟ, ಚಿಕನ್ ಊಟ, ಮಟನ್ ಊಟ, ಈ ಎಲ್ಲ ಊಟ ಸಿಗುತ್ತೆ. ಎಲ್ಲ ಊಟನೂ 190 ರೂಪಾಯಿ ಒಂದು ಪ್ಲೇಟು. ಬೋಟಿ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ತಲೆ ಮಾಂಸ ಆಗಿರ್ಬೋದು ಕೊಡ್ತಾರೆ. ಜೊತೆಗೆ ಆ ಪ್ರೈಸು ಒಂದು ಮುದ್ದೆ ಕೊಡ್ತಾರೆ, ಒಂದು ಮೊಟ್ಟೆ ಕೊಡ್ತಾರೆ. ಬಟ್ ಮಟನ್ ಊಟ ಮಾತ್ರ 250 ರೂಪಾಯಿ. ಸೊ ನಾವು ಬೋಟಿ ಊಟ ತಗೊಂಡಿದ್ದೀವಿ. ಬೋಟಿ ಊಟ ಸಕ್ಕತ್ತಾಗಿ ಟೆಂಪ್ಟಿಂಗಾಗಿ ಕಾಣ್ತಿದೆ. ಮುದ್ದೆ ಜೊತೆ ಆ ಫ್ರೈಸು, ಒಂದು ಪ್ಲೇಟ್ ಬೋಟಿ ಹೆಂಗಿದೆ ನೋಡಿ. ಬೋಟಿ ಮಸಾಲ ಇದನ್ನು ನಿಮಗೆ ಬೇಕಾದ್ರೆ ಪೆಪ್ಪರ್ ಡ್ರೈ ಇದನ್ನೆಲ್ಲ ಮಾಡಿಕೊಡ್ತಾರಂತೆ. ಪೆಪ್ಪರ್ ಡ್ರೈ ಸಣ್ಣ ಪುಟ್ಟದ್ದು ಮಾಡಿಕೊಡ್ತಾರೆ. ಇದನ್ನೇ ತೆಗ್ದು ನಿಮಗೆ ಹಾಕ್ಕೊಡ್ತಾರೆ. ಅದು ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಬಟ್ ನಮಗೆ ಮಸಾಲನೇ ಇಷ್ಟ ಆಯಿತು, ಯಾಕೋ ಒಂಥರ ಚೆನ್ನಾಗಿದೆ ಅನಿಸ್ತು. ಅದಕ್ಕೆ ನಾವು ಮಸಾಲನೇ ಟ್ರೈ ಮಾಡ್ತಾಯಿದ್ದೀವಿ. ಏನು ಹಾಕಿರೋದು ಮಸಾಲೆ ಮಜವಾಗಿದೆ. ಮಸಾಲೆ ಮಾತ್ರ ನಾರ್ಮಲಾಗಿ ತೆಳ್ಳಗಿಲ್ಲ, ಸ್ವಲ್ಪ ಗಟ್ಟಿ ಇದೆ. ಆ ಮಸಾಲ ಬೋಟಿಗೆ ಗಟ್ಟಿಯಾಗಿದ್ರೇ ರುಚಿ ಜಾಸ್ತಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಬೇಕು ಬೋಟಿಗೆ ಮಸಾಲೆನ. ಚೆನ್ನಾಗಿದೆ, ಗಟ್ಟಿಯಾಗಿ ಖಾರವಾಗಿ ಸ್ಟ್ರಾಂಗ್ ಆಗಿದೆ ಮಸಾಲ, ಮಜವಾಗಿದೆ. ಮುದ್ದೆ ನೋಡೋಣ. ಮುದ್ದೆ ಇಷ್ಟಪ್ಪ ಮುದ್ದೆ ಕೊಡ್ತಾರೆ. ಇಷ್ಟಪ್ಪ ಮುದ್ದೆಗೆ ಸೇರ್ವ ಕೊಡ್ತಾರೆ. ಮುದ್ದೆ ರಾಗಿ ಮುದ್ದೆ ತಿಂದ್ಕೊಂಡು ಒಂದೊಂದು ಪೀಸ್ ಬೋಟಿ ತಿಂದ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ಸೂಪರ್.
ದಪ್ಪ ಇದೆ ಸಿಕ್ಕಾಪಟ್ಟೆ ಕೈಮಾ ಉಂಡೆ ಗುರು. ಓಹೋ ಸಿಕ್ಕಾಪಟ್ಟೆ ದಪ್ಪ ಇದೆ ಕೈಮಾ ಉಂಡೆ. ಕೈಮಾ ಸೇರ್ವ ಚೆನ್ನಾಗಿರುತ್ತೆ ನಾರ್ಮಲಾಗಿ ಎಲ್ಲ ಕಡೆ. ಇಲ್ಲ ಹೆಂಗಿದೆ ನೋಡ್ಬಿಡೋಣ. ಕೈಮಾ ಸೇರುವ ಸಕಾಲ ಇದೆ. ಮೇಲ್ಗಡೆ ನೀವು ಹಚ್ಕೊಂಡು ತಿಂದಾಗ ಮೇಲ್ಗಡೆ ಫಸ್ಟ್ ಸಿಗೋದೆ ಕೈಮಾ ಸೇರುವುದು ಟೇಸ್ಟು. ಜೊತೆಗೆ ಈ ಮಸಾಲ ಇದು ಕೈಮಾದಲ್ಲಿ ಏನಾಗಿದ್ದಾರಲ್ಲ ಜಾಸ್ತಿ ಸ್ಪೈಸಿ ಅನ್ನೋದೇನಿಲ್ಲ. ಇದು ಓಕೆ, ಅಷ್ಟೇನು ನನಗೆ ಮಜಾ ಕೊಡಲಿಲ್ಲ. ಬೋಟಿ ಅಷ್ಟು ಮಜಾ ಕೊಟ್ಟಿಲ್ಲ. ಆಹಾ, ಮಟನ್ ಮಾತ್ರ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿದೆ. ಒಟ್ಟಿನಲ್ಲಿ ಚರ್ಬಿ ಎಲ್ಲ ಮೇಲೆ ಹಾಕ್ಬಿಟ್ಟಿದ್ರೆ ಮಟನ್ ಕ್ವಾಲಿಟಿ ಸಾಕಾಗಿದೆ ಗುರು. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲಲ್ಲಿದೆ. ಆ ಮೀಟು ಅಷ್ಟೇ ಕಸ್ತಿದ್ರೆ ಹೆಂಗಿದೆ ಗೊತ್ತಾಗೋರು ಫ್ಲೇವರು. ಅಬ್ಬಬ್ಬಾ ಮಸ್ಟ್ ಟ್ರೈ. ಮಟನ್ ಊಟ ತೊಗೊಳ್ಳಿ ಬೆಸ್ಟು ನನ್ನ ಪ್ರಕಾರ. ಬೋಟಿ ಊಟನೂ ಚೆನ್ನಾಗಿದೆ, ಬಟ್ ಮಟನ್ ಮಾತ್ರ ನೆಕ್ಸ್ಟ್ ಲೆವೆಲು. ಪುಟ್ಟ ತುಪ್ಪ ತೆಗ್ಬಿಡೋಣ. ತುಪ್ಪ ಇದೆಯಾ? ಅಯ್ಯೋ ಬಾಗಾನೇ ಮಾಡ್ಬಿಟ್ಟವ್ರು ಇವರು. ಇವರು ಬಾಗಾನೇ ಆಗೋಯ್ತಿದು. ಭಾಗ ಆಗೋಗಿದಲ್ವಾ, ತುಪ್ಪ ನೀಟಾಗಿ ಸಿಕ್ಬಿಡುತ್ತೆ. ಕುಟ್ಟಿ ಎಳೆದು ಪಡೆದು ತೆಗಿಯೋ ಅವಶ್ಯಕತೆ ಇಲ್ಲ. ಇಲ್ಲಿದೆ ನೋಡಿ ತುಪ್ಪ, ಈಸಿ ಮಾಡಿಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ, ರುಚಿಯಾಗಿದೆ ಒಟ್ಟಿನಲ್ಲಿ. ಮಜವಾಗಿದೆ ಗುರು. ಮಟನ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ. ಆಹಾ, ಬಂದರೆ ಮಟನ್ ಊಟ ತಗೊಳ್ಳಿ, ಇಲ್ಲ ಬೋಟಿ ಊಟ ತಗೊಳ್ಳಿ. ತಲೆ ಮಾಂಸನೂ ಇದೆ. ತಲೆ ಮಾಂಸ ಕಡೆ ಹೋಗ್ಬಿಡೋಣ ಒಂದು ಮಾತು. ಏನಕ್ಕೆ ಇಷ್ಟ ಗೊತ್ತಾ ತಲೆ ಮಾಂಸ? ನೋಡಿ, ಮೂಳೆ ಇದು ಇರುತ್ತೆ, ಬಟ್ ಮೂಳೆ ಇದ್ರೂ ಆ ಮೀಟು ಮೂಳೆಯಿಂದ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಸಾಫ್ಟಾಗಿರುತ್ತೆ ಮೀಟು, ರುಚಿಯಾಗಿರುತ್ತೆ. ತಲೆ ಮಾಂಸ ಯಾರ್ಯಾರು ಇಷ್ಟ? ತುಂಬ ಜನ ಇಷ್ಟಪಡ್ತಾರೆ, ತುಂಬ ಜನ ಇಷ್ಟಪಡಲ್ಲ. ಒಂದು ಸಿಕ್ಕಾಬಿಟ್ಟು ಇಷ್ಟಪಡೋ. ಆಹಾ, ತಿಂತಿದ್ರೆ ಕರ್ಗೋಯ್ತು ಬಾಯಿ ಒಳಗಡೆ. ಹಂಗೆ ಮೀಟು ಚೆನ್ನಾಗಿದೆ, ಮಸಾಲೆನೂ ಅಷ್ಟೇ ಡಿಫ್ರೆಂಟಾಗಿದೆ. ಒಟ್ಟಿನಲ್ಲಿ ಮಟನ್ನು ಅಷ್ಟೇ, ಕೈಮಾ ಅಷ್ಟೇ, ಬೋಟಿ ಅಷ್ಟೇ, ತಲೆ ಮಾಂಸ ಮೂರು ಒಂಥರ ಬೇರೆ ಬೇರೆ ಥರ ಇದೆ. ಸುತ್ತಮುತ್ತ ಇದ್ದರೆ ರಾಮನಗರ ಕಡೆ ಬಂದರೆ ಇಲ್ಲ ಮೈಸೂರು ಕಡೆ ಹೋಗ್ತಿದ್ರೆ ಒಂದು ರೌಂಡು ವಿಸಿಟ್ ಹಾಕಿ ಬನ್ನಿ, ಚೆನ್ನಾಗಿದೆ.